Today we will look at chapter 29. ಇಂದು ನಾವು 29ನೇ ಅಧ್ಯಾಯವನ್ನು ನೋಡಿಕೊಳ್ಳೋಣ. Here we see the consecration of the priest. ಇಲ್ಲಿ ಯಾಜಕರನ್ನ ಪ್ರತಿಷ್ಠೆ ಮಾಡುವುದನ್ನು ನಾವು ನೋಡುತ್ತೇವೆ. Then we see the sacrifice related to the consecration. ಮತ್ತು ಪ್ರತಿಷ್ಠೆ ಮಾಡುವಾಗ ಮಾಡಬೇಕಾದ ಯಜ್ಞ ಕ್ರಮದ ಕುರಿತಾಗಿ ನಾವು ನೋಡಿಕೊಳ್ಳುತ್ತೇವೆ. Thirdly, the food of the priest. ಮತ್ತು ಮೂರನೇದಾಗಿ ಯಾಜಕರು ತಿನ್ನಬೇಕಾದ ಆಹಾರ. The continual burnt offering. ಮತ್ತು ನಿತ್ಯಕ್ಕೂ ಮಾಡಬೇಕಾದ ಸರ್ವಾಂಗ ಹೋಮ. Now this is a long chapter. ಇದು ಒಂದು ದೊಡ್ಡದಾದಂತಹ ಅಧ್ಯಾಯವಾಗಿದೆ. Not very interesting and thrilling reading. ಇದನ್ನ ಓದುವುದಕ್ಕಾಗಲಿ ಅಧ್ಯಯನ ಮಾಡ್ಲಿಕ್ಕಾಗಲಿ ಅಷ್ಟು ಸ್ವಾರಸ್ಯಕರವಾಗಿ ಆಸಕ್ತಿದಾಯಕವಾಗಿ ಇಲ್ಲ. But it has great spiritual truths that we can learn. It is all related to Christ and his cross. ಆದರೆ ಈ ಅಧ್ಯಾಯದಲ್ಲಿ ಆತ್ಮಿಕ ಸತ್ಯಾಂಶಗಳು ಅಡಗಿದೆ. ಅದೆಲ್ಲವೂ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನಿಗೆ ಮತ್ತು ಆತನ ಶಿಲುಬೆಗೆ ಸಂಬಂಧಪಟ್ಟ ವಿಷಯಗಳಾಗಿವೆ. Those things are deep studies, and it is that will thrill the heart of a true believer. ಅವೆಲ್ಲವೂ ದೀರ್ಘವಾದಂತಹ ಆಳವಾದ ಅಧ್ಯಯನಗಳು. ಇದೆಲ್ಲವೂ ವಿಶ್ವಾಸಿಯ ಹೃದಯಕ್ಕೆ ಮತ್ತು ಆತನ ಮನಸ್ಸಿಗೆ ಉಲ್ಲಾಸವನ್ನು ಕೊಡುವಂತ ಮತ್ತು ಆಸಕ್ತಿಯನ್ನು ಹುಟ್ಟಿಸುವಂತಹ ಅಧ್ಯಯನಗಳಾಗಿವೆ. So don't give up the study because it may be difficult, or it may not be like reading Psalm 23 or like that, but you don't give up. You study, you will understand great truths about our Lord. ಆದ್ದರಿಂದ ಸತ್ಯವೇದ ಅಧ್ಯಯನಕ್ಕೆ ಸೇರಿ ಬರುವುದನ್ನ ಬಿಟ್ಟು ಬಿಡಬೇಡ್ರಿ. ಯಾಕಂದರೆ ಇದು 23ನೇ ಕೀರ್ತನೆ ಮತ್ತು ಬೇರೆ ಕೀರ್ತನೆಗಳ ರೀತಿಯಲ್ಲಿ ಆಸಕ್ತಿದಾಯಕವಾಗಿ ಇಲ್ಲದೆ ಹೋದರು ಇದರಿಂದ ನಾವು ಅನೇಕ ಸತ್ಯಾಂಶಗಳನ್ನ ಕಲಿತುಕೊಳ್ಳಬಹುದಾಗಿದೆ. Let's read verse 1. 1ನೆಯ ವಚನವನ್ನು ನಾವು ಓದಿಕೊಳ್ಳೋಣ. ವಿಮೋಚನಾ ಕಾಂಡ 29ನೇ ಅಧ್ಯಾಯ 1ನೇ ವಚನ. ಅವರು ನನಗೆ ಯಾಜಕರಾಗುವಂತೆ ಅವರನ್ನ ಪ್ರತಿಷ್ಠಿಸುವುದಕ್ಕೆ ನೀನು ಮಾಡಬೇಕಾದ ಕಾರ್ಯ ಯಾವುದೆಂದರೆ, ಒಂದು ಹೋರಿಕರುವನ್ನ ಪೂರ್ಣಾಂಗವಾದ 2 ಟಗರುಗಳನ್ನ ತೆಗೆದುಕೊಳ್ಳಬೇಕು. Consecration for a believer is not what he does for himself. ಒಬ್ಬ ವಿಶ್ವಾಸಿಯು ತನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಳುವುದಾಗಲಿ ಅಥವಾ ತನ್ನನ್ನು ಶುದ್ಧಪಡಿಸಿಕೊಳ್ಳುವುದಾಗಲಿ ತಾನು ಮಾಡುವಂತ ಕಾರ್ಯವಲ್ಲ. It is something God does for him. It is something that God does for him. ಆದರೆ ಅದು ದೇವರು ಆತನಿಗಾಗಿ ಮಾಡುವಂತಹ ಒಂದು ಕಾರ್ಯವಾಗಿದೆ. It rests upon the finished work of Christ. ಅದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಮಾಡಿ ಮುಗಿಸಿರುವಂತಹ ಕಾರ್ಯದ ಮೇಲೆ ಆಧಾರಗೊಂಡಿದೆ. Let's read verse 2 to 4. 2ರಿಂದ 4ನೇ ವಚನಗಳವರೆಗೆ ಓದಿಕೊಳ್ಳೋಣ. ಮತ್ತು ಹುಳಿಯಿಲ್ಲದ ರೊಟ್ಟಿಗಳನ್ನು, ಎಣ್ಣೆ ಮಿಶ್ರವಾದ ಹುಳಿಯಿಲ್ಲದ ಹೋಳಿಗೆಗಳನ್ನು, ಎಣ್ಣೆ ಒಯ್ದ ಹುಳಿಯಿಲ್ಲದ ಕಡುಬುಗಳನ್ನ ಗೋಧಿಯ ಹಿಟ್ಟಿನಿಂದ ಮಾಡಿಸಿ ಒಂದೇ ಪುಟ್ಟಿಯಲ್ಲಿ ತುಂಬಿಸಬೇಕು. ಆಮೇಲೆ ಆ ಪುಟ್ಟಿಯನ್ನ ಆ ಹೋರಿಯನ್ನು ಟಗರುಗಳನ್ನು ತಂದಿಡಬೇಕು. 4. ಆಗ ಆರೋನನು ಅವನ ಮಕ್ಕಳನ್ನ ದೇವದರ್ಶನದ ಗುಡಾರದ ಬಾಗಿಲಿಗೆ ಕರಕೊಂಡು ಬಂದು ನೀರಿನಲ್ಲಿ ಸ್ನಾನ ಮಾಡಿಸಿ. Here we read about the unleavened bread. ಇಲ್ಲಿ ಹುಳಿಯಿಲ್ಲದ ರೊಟ್ಟಿಗಳ ಕುರಿತಾಗಿ ಓದುತ್ತೇವೆ. Mixed with oil. ಅದನ್ನ ಎಣ್ಣೆಯೊಟ್ಟಿಗೆ ಮಿಶ್ರಣ ಮಾಡಬೇಕು. And unleavened wafers spread with oil. ಮತ್ತು ಎಣ್ಣೆಯಿಂದ ಮಾಡಿದಂತಹ ಕಡುಬುಗಳು and fine wheat flour. ಅದೆಲ್ಲವನ್ನ ಹಸನಾದಂತಹ ಗೋಧಿ ಹಿಟ್ಟಿನಿಂದ ಮಾಡಿರಬೇಕು. Fine flour is a picture of the beautiful life of Jesus Christ. ಹಸನಾದ ಗೋಧಿ ಹಿಟ್ಟು ಎಂಬಂತದ್ದು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಜೀವಿತಕ್ಕೆ ಒಂದು ನಿದರ್ಶನವಾಗಿದೆ. And the oil is a picture of his ministry by the Holy Spirit. ಮತ್ತು ಎಣ್ಣೆ ಎಂಬುದಾಗಿ ಹೇಳುವಾಗ ಅದು ಪವಿತ್ರಾತ್ಮನ ಮೂಲಕ ಆತನು ಮಾಡಿದಂತಹ ಸೇವೆಯ ಒಂದು ನಿದರ್ಶನವಾಗಿದೆ. Verse 4, Aaron and his sons need to be washed. 4ನೆಯ ವಚನದಲ್ಲಿ ಆರೋನನನ್ನು ಆತನ ಮಕ್ಕಳನ್ನ ಅಲ್ಲಿ ತೊಳೆಯಬೇಕು ಎಂಬುದಾಗಿ, ಸ್ನಾನ ಮಾಡಿಸಬೇಕು ನೀರಿನಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. This washing is typical of regeneration.
ಈ ಒಂದು ಸ್ನಾನ ಮಾಡಿಸುವಂತಹ ಕಾರ್ಯ ಅದು ಹೊಸದಾಗಿ ಹುಟ್ಟುವುದರ ಸೂಚನೆಯಾಗಿದೆ. Titus chapter 3 verse 5, please read it. ತೀತನ ಪತ್ರಿಕೆ Chapter 3 verse 5. 3ನೇ ಅಧ್ಯಾಯ 5ನೇ ವಚನವನ್ನು ದಯಮಾಡಿ ಓದಿರಿ. Titus 3:5. ತೀತ 3:5. ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. Yeah, the salvation is by regeneration with the water. ಆದ್ದರಿಂದ ರಕ್ಷಣೆ ಎಂಬಂತದ್ದು ಅದು ನೀರಿನ ಮೂಲಕ ಆಗುವಂತಹ ಪುನರ್ಜನ್ಮ ಎಂಬುದಾಗಿ ಇಲ್ಲಿ ನಾವು ಓದುತ್ತೇವೆ. The same thing Jesus told Nicodemus in John's Gospel chapter 3 verses 3 and 5. ಅದನ್ನೇ ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ನಿಕೋದೇಮನಿಗೆ ಹೇಳಿದ್ದನ್ನು ನಾವು ಕಾಣುತ್ತೇವೆ. You must be born with water and spirit. ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು ಎಂಬುದಾಗಿ ಹೇಳಿದನು. Read 1 Corinthians 6:10. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನವನ್ನ ದಯಮಾಡಿ ಓದಿರಿ. ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ನೆಕ್ಸ್ಟ್ ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದಿಲ್ವಾ? ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ, ದೇವಜನರಾದಿರಿ, ನೀತಿವಂತರೆಂಬ ನಿರ್ಣಯವನ್ನ ಹೊಂದಿದ್ದೀರಿ. So this washing is the regeneration by which a person become a child of God. ಈ ಒಂದು ಹೊಸ ಹುಟ್ಟುವಿಕೆಯ ಮೂಲಕ ಒಬ್ಬ ಪಾಪಿಯು ದೇವರ ಮಗನಾಗುತ್ತಾನೆ. And this washing is different from the later washing in the laver, Gangala. That washing is different. ಇಲ್ಲಿ ಹೇಳುತ್ತಿರುವಂತಹ ಸ್ನಾನ ನಂತರ ಆ ಯಾಜಕರು ಆ ಗಂಗಾಳದಲ್ಲಿ ಮಾಡಿ ತೊಳೆದುಕೊಳ್ಳಬೇಕಾದಂತಹ ಆ ತೊಳೆಯುವಿಕೆಗೂ ವಿಭಿನ್ನವಾಗಿದೆ. One, how you become a child of God. The other one, how you need often washing by the word of God. ಒಂದು, ಅದು ನೀನು ಹೇಗೆ ದೇವರ ಮಗನಾಗುತ್ತಿ ಎಂಬುದನ್ನು ಸೂಚಿಸುತ್ತದೆ. ಎರಡನೆಯದು ಗಂಗಾಳದಲ್ಲಿ ತೊಳೆದುಕೊಳ್ಳುವಂಥದ್ದು, ಅದು ದಿನಾಲೂ ನಿನ್ನ ಪಾಪಗಳಿಗಾಗಿ ನೀನು ತೊಳೆದುಕೊಳ್ಳಬೇಕಾದದ್ದನ್ನು ಸೂಚಿಸುತ್ತದೆ. Without the washing of regeneration, no one can come to God. ಪುನರ್ಜನ್ಮ ಅಥವಾ ಹೊಸದಾಗಿ ಹುಟ್ಟುವಿಕೆ ಎಂಬಂತಹ ಆ ತೊಳೆಯುವಿಕೆ ಇಲ್ಲದೆ ಯಾರು ದೇವರ ಬಳಿಗೆ ಬರಲು ಸಾಧ್ಯವಿಲ್ಲ. That is what Paul is reminding the Corinthian believers, that such and such people will never inherit the kingdom of God. But some of you were like that, but you are washed. ಅದನ್ನೇ ಪೌಲನು ಕೊರಿಂಥ ಸಭೆಯವರಿಗೆ ನೆನಪು ಕೊಡುತ್ತಿದ್ದಾನೆ. ಏನೆಂದರೆ, ನಿಮ್ಮಲ್ಲಿ ಕೆಲವರು ಇಂಥವರಾಗಿದ್ದೀರಿ, ಆದರೆ ಈಗ ನೀವು ತೊಳೆಯಲ್ಪಟ್ಟಿದ್ದೀರಿ. Okay, verses 5 to 9. 5ರಿಂದ 9ನೇ ವಚನಗಳವರೆಗೆ ದಯಮಾಡಿ ಓದ್ರಿ. ಆ ವಸ್ತುಗಳನ್ನು, ಅಂದರೆ ನಿಲುವಂಗಿಯನ್ನು, ಕವಚದ ಸಂಗಡ ತೊಳಕೊಳ್ಳತಕ್ಕ ಮೇಲಂಗಿಯನ್ನು, ಕವಚವನ್ನು, ಚೀಲದ ಪದಕವನ್ನು ಆರೋನನಿಗೆ ತೊಡಿಸಿ, ಕವಚದ ವಿಚಿತ್ರವಾದ ನಡುಕಟ್ಟನ್ನ ಕಟ್ಟಿಸಿ, ಅವನ ತಲೆಗೆ ಮುಂಡಾಸನವನ್ನು ಹಾಕಿಸಿ, ಮುಂಡಾಸದ ಮೇಲೆ ಪವಿತ್ರ ಪಟ್ಟವನ್ನ ಕಟ್ಟಿಸಿ, ಅಭಿಷೇಕ ತೈಲವನ್ನ ಅವನ ತಲೆಯ ಮೇಲೆ ಅಭ್ಯಜನ ಮಾಡಿ ಅವನನ್ನು ಅಭಿಷೇಕಿಸಬೇಕು. ತರುವಾಯ ಅವನ ಮಕ್ಕಳನ್ನ ಹತ್ತಿರಕ್ಕೆ ಕರೆದು ಅವರಿಗೆ ನಿಲುವಂಗಿಗಳನ್ನು ತೊಡಿಸಿ, ಆರೋನನಿಗೂ ಅವನ ಮಕ್ಕಳಿಗೂ ನಡುಕಟ್ಟುಗಳನ್ನು ಕಟ್ಟಿಸಿ ಮುಂಡಾಸಗಳನ್ನು ಸುತ್ತಿಸಬೇಕು. ಆ ಹೊತ್ತಿನಿಂದ ಯಾಜಕತ್ವವು ಶಾಶ್ವತವಾದ ನಿಯಮದಿಂದ ಅವರಿಗೆ ಉಂಟಾಗುವುದು. ಹೀಗೆ ಆರೋನನನ್ನು ಅವನ ಮಕ್ಕಳನ್ನು ಯಾಜಕೋದ್ಯೋಗಕ್ಕೆ ಸೇರಿಸಬೇಕು. Now we read here, Moses is going to put the garments upon Aaron. ಇಲ್ಲಿ ನಾವು ಓದುತ್ತೇವೆ, ಮೋಶೆಯು ಆರೋನನಿಗೆ ಒಂದು ನಿಲುವಂಗಿಯನ್ನು ತೊಡಿಸಬೇಕು. Consecration is, as we remembered, it is what God does, not what we do. ಪ್ರತಿಷ್ಠಿಸಲ್ಪಡುವಂಥದ್ದು ಅದು ನಾವು ಮಾಡುವಂತಹ ಕಾರ್ಯವಲ್ಲ, ಅದು ದೇವರು ಮಾಡುವಂಥದ್ದು ಎಂಬುದಾಗಿ ನಾವು ಜ್ಞಾಪಕ ಮಾಡಿಕೊಂಡೆವು.
it is like coming to God with empty hands, confessing our inability to save ourselves and letting God do it. ಅದು ದೇವರ ಬಳಿಗೆ ಬರಿಗೈಯಲ್ಲಿ ನಾವು ಬಂದು ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ನನ್ನ ಕೈಯಲ್ಲಿ ಏನೂ ಸಾಧ್ಯವಿಲ್ಲ, ನೀನೇ ನನ್ನ ರಕ್ಷಕನು ಎಂಬುದಾಗಿ ಆತನನ್ನ ನೀನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು ಆತನನ್ನ ಕರ್ತನೆಂದು ಅರಿಕೆ ಮಾಡುವುದೇ ಆಗಿದೆ. Our consecration is often like the December 31st watch night service meeting. ನಮ್ಮ ಒಂದು ಪ್ರತಿಷ್ಠೆ ಪಡಿಸುವಿಕೆ ಹೇಗಿದೆ ಅಂದರೆ ಡಿಸೆಂಬರ್ 31ನೇ ರಾತ್ರಿಯಲ್ಲಿ ನಾವು ಆ ಹೊಸ ವರ್ಷವನ್ನ ಎದುರು ನೋಡುವಂತಹ ಆ ಸೇವೆಗೆ ಸೂಚನೆಯಾಗಿದೆ, ರೀತಿಯಲ್ಲಿದೆ. We say a lot of things, but we are not able to do it. ನಾವು ಆ ಹೊಸ ವರ್ಷದ ಆ ಒಂದು ಯೋಜನೆಗಳನ್ನ ಮಾಡಿಕೊಂಡು ಅನೇಕ ಯೋಜನೆಗಳನ್ನ ಮಾಡಿಕೊಳ್ಳುತ್ತೇವೆ, ಆದರೆ ಅವುಗಳಲ್ಲಿ ಅನೇಕ ಯೋಜನೆಗಳನ್ನು ನಾವು ನೆರವೇರಿಸಲಾಗುವುದಿಲ್ಲ. We come to God with empty hand and confess that we cannot do it, and God will give us that consecration. ನಾವು ದೇವರ ಬಳಿಗೆ ಬಂದು ಬರಿಗೈಯಲ್ಲಿ ನಾನು ಬಂದಿದ್ದೇನೆ, ನನ್ನ ಕೈಯಲ್ಲಿ ಏನೂ ಸಾಧ್ಯವಿಲ್ಲ, ನನ್ನನ್ನು ಶುದ್ಧೀಕರಿಸಲು ನನಗೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಾಗ ದೇವರು ನಿನ್ನನ್ನು ಶುದ್ಧೀಕರಿಸುತ್ತಾನೆ. Verse 10. 10ನೇ ವಚನ. ತರುವಾಯ ನೀನು ಆ ಹೋರಿಯನ್ನು ದೇವದರ್ಶನದ ಗುಡಾರದ ಎದುರಿಗೆ ತರಿಸಿ ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನ ಇಟ್ಟ ನಂತರ The high priest and his sons put their hands upon the bullock. ಹೋರಿಯ ಆ ತಲೆಯ ಮೇಲೆ ಮಹಾಯಾಜಕನು ಮತ್ತು ಆತನ ಮಕ್ಕಳು ಕೈಗಳನ್ನಿಡಬೇಕು. Laying in of hands is a big thing in Christendom today. ಕ್ರೈಸ್ತತ್ವದಲ್ಲಿ ಇಂದು ನಾವು ನೋಡುವಾಗ ತಲೆಯ ಮೇಲೆ ಕೈ ಇಡುವಂಥದ್ದು ಅದು ದೊಡ್ಡ ಕಾರ್ಯ ಎಂಬುದಾಗಿ ನೆನೆಸುತ್ತಾರೆ. Many of the leaders, bishops or pope, they put their hand thinking that they are transmitting something magical or spiritual to somebody. ಪೋಪ್, ಬಿಷಪ್ಗಳು ಮತ್ತು ಅನೇಕ ಸಭಾ ನಾಯಕರುಗಳು ಅವರು ತಲೆಯ ಮೇಲೆ ಕೈಯನ್ನಿಡುವುದರ ಮೂಲಕ ಯಾವುದೋ ಒಂದು ಮಾಯಾಶಕ್ತಿಯನ್ನ ಹಸ್ತಾಂತರಿಸುತ್ತಿದ್ದೇನೋ ಎಂಬ ರೀತಿಯಲ್ಲಿ ತಲೆಗಳ ಮೇಲೆ ಕೈ ಇಡುವುದನ್ನು ನಾವು ಕಾಣುತ್ತೇವೆ. The Bible doesn't show that. ಆದ್ರೆ ಸತ್ಯವೇದವು ಅದನ್ನು ತೋರಿಸುವುದಿಲ್ಲ. If we lay our hand on someone, the only one thing we can transmit is some disease germs. ನಾವು ಯಾರ ತಲೆ ಮೇಲಾದರೂ ಕೈಯನ್ನಿಡುವುದಾದರೆ ನಾವು ಅವರಿಗೆ ಏನನ್ನ ವರ್ಗಾಯಿಸುತ್ತಿದ್ದೇವೆ ಅಂದರೆ ಯಾವುದಾದರೂ ರೋಗವನ್ನ ಅಥವಾ ಕೀಟಾಣುಗಳನ್ನ ಅಷ್ಟೇ ನಾವು ವರ್ಗಾಯಿಸುತ್ತೇವೆ. COVID time we understood that. ಆ ಕೋವಿಡ್ ಸಮಯದಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಂಡಿದ್ದೇವೆ. Here laying on hands on the animal speaks of identification. ಒಂದು ಆ ಹೋರಿಯ ಮೇಲೆ ತಲೆಯನ್ನ ಇಡುವಂತದ್ದು ಅದು ಗುರುತಿಸುವಿಕೆಯನ್ನ ಸೂಚಿಸುತ್ತದೆ. ತಲೆಯ ಮೇಲೆ ಕೈ ಹಾಕುವಾಗ ಆ ತಲೆಯ ಮೇಲೆ ಕೈ ಇಡುವಂತದ್ದು ಅದು ಗುರುತಿಸುವಿಕೆಯನ್ನ ತೋರಿಸುತ್ತದೆ. When a sinner come up to the altar and put his hand on the head of the animal that he had brought, it meant that the animal was taking his place. ಒಬ್ಬ ಪಾಪಿಯು ಯಜ್ಞವೇದಿಯ ಬಳಿಗೆ ಬಂದು ತಾನು ತಂದಿರುವಂತಹ ಯಜ್ಞದ ಪಶುವಿನ ಮೇಲೆ ತನ್ನ ಕೈಯನ್ನ ಇಡುವಾಗ ಅದರ ಅರ್ಥವೇನೆಂದರೆ ಆ ಪಶುವು ಈತನ ಪಾಪವನ್ನೆಲ್ಲ ಹೊತ್ತುಕೊಳ್ಳುತ್ತಿದೆ ಎಂಬುದು. He is taking his place. ಆತನ ಸ್ಥಾನವನ್ನ ಆ ಪಶುವು ತೆಗೆದುಕೊಳ್ಳುತ್ತದೆ. When workers are commended and sent to the ministry, sometimes we pray for them, we can lay our hands on them. ನಾವು ಕೆಲವು ಸಂದರ್ಭಗಳಲ್ಲಿ ಸುವಾರ್ತೆಗೆ ತಮ್ಮನ್ನ ಒಪ್ಪಿಸಿಕೊಂಡಂತಹ ಸೇವಕರುಗಳನ್ನ ಸುವಾರ್ತಾ ಸೇವೆಗೆ ಕಳುಹಿಸಿಕೊಡುವ ಅವರ ತಲೆಯ ಮೇಲೆ ನಾವು ಕೈಗಳನ್ನಿಡುತ್ತೇವೆ. ಅದು ಆ ರೀತಿ ಇಡಬಹುದು. There's nothing wrong in it, but we are not transferring anything, only identifying with them. ನಾವು ಆ ರೀತಿ ಮಾಡುವುದರಲ್ಲಿ ಏನು ತಪ್ಪಿಲ್ಲ, ಯಾಕಂದ್ರೆ ನಾವು ಏನನ್ನು ವರ್ಗಾಯಿಸುತ್ತಿಲ್ಲ, ಬದಲಾಗಿ ಅವರನ್ನ ಗುರುತಿಸುತ್ತಿದ್ದೇವೆ ಅಷ್ಟೇ. They represent us on the field, and we also have responsibility to pray for them and support them. ಅವರು ನಮ್ಮ ಪರವಾಗಿ ಸುವಾರ್ಥ ಕ್ಷೇತ್ರದಲ್ಲಿ ನಮ್ಮನ್ನ ಪ್ರತಿನಿಧಿಸುವವರಾಗಿರುತ್ತಾರೆ. ಅದರೊಟ್ಟಿಗೆ ನಾವು ಸಹ ಅವರ ಸೇವೆಗಾಗಿ ಅವರಿಗೆ ನಾವು ಪ್ರಾರ್ಥಿಸುವವರಾಗಿರುತ್ತೇವೆ. Now today the Christian leaders in many mainline denominations, they make a big deal about what is called ordination. By laying the hand, they think they are transmitting some authority. The Bible never teaches that. ಇಂದು ಅನೇಕ ಮುಖ್ಯವಾಹಿನಿಯಲ್ಲಿರುವಂತಹ
ಕ್ರೈಸ್ತ ಪಂಗಡಗಳು ತಲೆಯ ಮೇಲೆ ಕೈ ಇಡುವುದು ಅಥವಾ ಗುರುತಿಸುವಿಕೆಯನ್ನ ಅಥವಾ ಸೇವೆಗೆ ಒಪ್ಪಿಸಿಕೊಡುವಿಕೆಯನ್ನ ದೊಡ್ಡ ಕಾರ್ಯಕ್ರಮದ ರೀತಿಯಲ್ಲಿ ಮಾಡುತ್ತಾರೆ. ಅದರಲ್ಲಿ ಅಷ್ಟು ದೊಡ್ಡದಾದ ಯಾವುದು ಕಾರ್ಯವಿಲ್ಲ. Here the bullock took Aaron's place. ಇಲ್ಲಿ ಹೋರಿಯು ಆರೋನನ ಸ್ಥಾನವನ್ನ ತೆಗೆದುಕೊಂಡಿತು. It will die for him because he is a sinner. ಆತನಿಗಾಗಿ ಆ ಹೋರಿಯು ಸಾಯುತ್ತದೆ, ಯಾಕಂದರೆ ಆರೋನನು ಪಾಪಿ. The difference is with our great high priest that he don't need an offering for himself. ನಮ್ಮ ಶ್ರೇಷ್ಠ ಮಹಾಯಾಜಕನಾದ ಯೇಸು ಕ್ರಿಸ್ತನಿಗೆ ಇರುವಂತಹ ವ್ಯತ್ಯಾಸವೇನೆಂದರೆ ಆತನಿಗೆ ಯಾವುದೇ ಪಾಪ ಪರಿಹಾರದ ಯಜ್ಞದ ಅವಶ್ಯಕತೆ ಇಲ್ಲ. These offerings and its detail we will see in the book of Leviticus. ನಂತರ ನಾವು ಆ ಸಮಾಧಾನ ಯಜ್ಞದ ಕುರಿತಾಗಿ ಯಾಜಕ ಕಾಂಡ ಪುಸ್ತಕದಲ್ಲಿ ವಿವರವಾಗಿ ನೋಡಿಕೊಳ್ಳುತ್ತೇವೆ. All the offerings we will see when we come to Leviticus in detail. ನಾವು ಯಾಜಕ ಕಾಂಡ ಪುಸ್ತಕದ ಅಧ್ಯಯನಕ್ಕೆ ಬರುವಾಗ ಅಲ್ಲಿ ಎಲ್ಲಾ ವಿಧವಾದ ಯಜ್ಞಗಳ ಕುರಿತಾಗಿ ವಿವರವಾಗಿ ನೋಡಿಕೊಳ್ಳೋಣ. This offering speaks of Christ, the person of Christ, and the altar speaks of what he has done for us. ಈ ಯಜ್ಞಗಳು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಮಾಡಿ ಮುಗಿಸಿದಂತಹ ಕಾರ್ಯ ಮತ್ತು ಆತನ ವ್ಯಕ್ತಿತ್ವದ ಕುರಿತಾಗಿ ಮಾತನಾಡುತ್ತವೆ. ಆದರೆ ಯಜ್ಞವೇದಿಯು ಆತನು ಅನುಭವಿಸಿದಂತಹ ಶ್ರಮೆಯ ಕುರಿತಾಗಿ ನಮಗೆ ಮಾತನಾಡುತ್ತದೆ. What he has done for us. ಆತನು ನಮಗೆ ಏನನ್ನ ಸಾಧಿಸಿದ್ದಾನೆ, ಮಾಡಿದ್ದಾನೆ ಎಂಬುದನ್ನ. Read verse 11. 11ನೇ ವಚನವನ್ನ ಓದಿರಿ. ನೀನು ಅದನ್ನ ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನದ ಗುಡಾರದ ಬಾಗಿಲಲ್ಲಿ ವಧಿಸಬೇಕು. Killing the bull by the door of the tabernacle is actually a terrible sight. ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಹೋರಿಯನ್ನ ಕೊಲ್ಲುವಂತದ್ದು ಅದು ಒಂದು ಭಯಂಕರ ದೃಶ್ಯ. The substitute taking Aaron's place. ಆರೋನನ ಸ್ಥಾನವನ್ನ ಆ ಬದಲು ಯಜ್ಞವು ಅದು ತೆಗೆದುಕೊಳ್ಳುತ್ತಾ ಇದೆ. We should never forget that what Calvary meant to the Holy Son of God. ನಾವು ಎಂದಿಗೂ ಆ ಕಲ್ವಾರಿ ಶಿಲುಬೆಯು ನಮ್ಮ ಕರ್ತನ ಅಂತ ಪರಿಶುದ್ಧ ದೇವರ ಕುಮಾರನಾದಂತ ಯೇಸು ಕ್ರಿಸ್ತನಿಗೆ ಏನಾಗಿತ್ತು ಎಂಬುದನ್ನು ನಾವು ಮರೆಯಬಾರದು. What will be the feeling of Aaron when he see right in front of him an innocent animal being killed? ಆರೋನನು ತನ್ನ ಎದುರುಗಡೆಯಲ್ಲಿ ಆ ಒಂದು ಮೂಕ ಪಶುವನ್ನ ಕೊಲ್ಲುವುದನ್ನು ನೋಡುವಾಗ ಆತನಿಗೆ ಯಾವ ಅನುಭವವಾಗಿರಬೇಕು, ಭಾವನೆಗಳು. The life being taken away from an animal, it is a very serious sight. ಒಂದು ಪ್ರಾಣಿಯ ಪ್ರಾಣವನ್ನ ತೆಗೆಯುವಂತದ್ದು ಅದು ಒಂದು ಗಂಭೀರವಾದಂತಹ ಒಂದು ದೃಶ್ಯವಾಗಿದೆ. The blood will be gushing out from the animal. ಆ ಪ್ರಾಣಿಯ ದೇಹದಿಂದ ರಕ್ತವು ಅದು ಬರುತ್ತಾ ಇರುತ್ತದೆ. When we come to the Lord's Supper, do we recognize it or take it as a ritual very lightly, or do we understand what it meant for the Lord Jesus Christ? ನಾವು ಸಹ ಕರ್ತನ ಭೋಜನಕ್ಕಾಗಿ ಕೂಡಿ ಬರುವಾಗ ಅದರ ಮಹತ್ವವನ್ನ ಅರ್ಥ ಮಾಡಿಕೊಂಡು ಅದನ್ನ ಮನನ ಮಾಡುತ್ತೇವೆ, ನೆನೆಸಿಕೊಳ್ಳುತ್ತೇವಾ? ಕರ್ತನಿಗೆ ಅದು ಎಂತಹ ನೋವನ್ನ ಉಂಟು ಮಾಡಿತು ಎಂಬುದನ್ನು ನೆನೆಸಿಕೊಳ್ಳುತ್ತೇವಾ ಅಥವಾ ಕೇವಲ ಆ ಸಂಪ್ರದಾಯದ ರೀತಿಯಲ್ಲಿ ಅದನ್ನು ಆಚರಿಸುತ್ತಿದ್ದೇವಾ? We need to really consider what it meant when we come to remember our Lord. ನಮ್ಮ ಕರ್ತನನ್ನು ನೆನೆಸಿಕೊಳ್ಳಲಿಕ್ಕೆ ನಾವು ಬರುವಾಗ ಆ ಶಿಲುಬೆಯ ಮರಣ ಆತನಿಗೆ ಎಷ್ಟು ಘೋರವಾಗಿತ್ತು ಎಂಬುದನ್ನು ನಾವು ನೆನೆಸಿಕೊಳ್ಳಬೇಕು. Let's read verse 12 and 13. 12 ಮತ್ತು 13ನೇ ವಚನವನ್ನ ಓದಿಕೊಳ್ಳೋಣ. ಆ ಹೋರಿಯ ರಕ್ತದಲ್ಲಿ ಸ್ವಲ್ಪವನ್ನ ತೆಗೆದುಕೊಂಡು ಬೆರಳಿನಿಂದ ಯಜ್ಞವೇದಿಯ ಕೊಬ್ಬುಗಳಿಗೆ ಹಚ್ಚಿ ಮಿಕ್ಕ ರಕ್ತವನ್ನೆಲ್ಲ ಯಜ್ಞವೇದಿಯ ಬುಡಕ್ಕೆ ಒಯ್ಯಬೇಕು. ಅದರ ಒಪೆಯನ್ನ ಕಾಳಿಜ್ಜದ ಮೇಲಿರುವ ಕೊಬ್ಬನ್ನು 2 ಹುರುಳಿಕಾಯಿಗಳನ್ನು ಅವುಗಳ ಮೇಲಿರುವ ಕೊಬ್ಬನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. The burning of the fat, the 2 kidneys, all speaks of the best part of the animal. ಅಲ್ಲಿ ಕೊಬ್ಬನ್ನ ಸುಡುವಂತದ್ದು ಮತ್ತು 2 ಹುರುಳಿಕಾಯಿಗಳು ಅಥವಾ ಕಿಡ್ನಿಗಳನ್ನ ಸುಡುವಂತದ್ದು ಅದೆಲ್ಲ ವಾಟ್ ಡಸ್ ಇಟ್ ರೆಪ್ರೆಸೆಂಟ್ ಅಂಕಲ್? It speaks of the best part of the animal. ಆ ಒಂದು ಯಜ್ಞದ ಪಶುವಿನ ಅತ್ಯುತ್ತಮ ಭಾಗಗಳಾಗಿವೆ ಅವು.
and that need to be burned, that need to be offered to the Lord. ದೇವರಿಗೆ ಕರ್ತನಿಗೆ ಅದನ್ನ ಯಜ್ಞ ಮಾಡಬೇಕಾಗಿತ್ತು, ಸುಡಬೇಕಿತ್ತು. Verse 14. 14ನೇ ವಚನ. ಓರಿಯ ಮಾಂಸವನ್ನು, ಚರ್ಮವನ್ನು, ಕಲ್ಮಶವನ್ನು ಪಾಳೆಯದವರೆಗೆ ಬೆಂಕಿಯಿಂದ ಸುಟ್ಟು ಬಿಡಬೇಕು. ಇದು ದೋಷ ಪರಿಹಾರಕ ಯಜ್ಞ. Yeah, here we read about the sin offering burned outside the camp. ಇಲ್ಲಿ ಪಾಪ ಪರಿಹಾರಕ ಅಥವಾ ದೋಷ ಪರಿಹಾರಕ ಯಜ್ಞದ ಕುರಿತಾಗಿ ನಾವು ನೋಡುತ್ತಿದ್ದೇವೆ. ಅದನ್ನ ಪಾಳೆಯದ ಹೊರಗೆ ತೆಗೆದುಕೊಂಡು ಹೋಗಿ ಅದರ ದೇಹವನ್ನು ಸುಟ್ಟು ಬಿಡಬೇಕು. Here we should read Hebrews 13:11-13. ಇಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ರಿಂದ 13ನೇ ವಚನಗಳವರೆಗೆ ಓದಿಕೊಳ್ಳಬೇಕು. ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನ ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನ ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. 13ನೇ ವಚನ. ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನ ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. Going outside the camp, speaking about the nation of Israel rejecting the Lord Jesus Christ. He was sacrificed outside the city gate and outside the camp. ಪಾಳೆಯದ ಹೊರಗೆ ಆತನು ಸತ್ತದತ್ವ ಹೋಗುವಂಥದ್ದು ಅದು ಇಸ್ರಾಯೇಲ್ ಜನಾಂಗವು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನನ್ನ ತಿರಸ್ಕರಿಸಿದ್ದನ್ನು ಸೂಚಿಸುವಂತದ್ದಾಗಿದೆ. ಆದ್ದರಿಂದಲೇ ಆತನು ಪಟ್ಟಣದ ಹೊರಗೆ, ಪಾಳೆಯದ ಹೊರಗೆ ಆತನು ಸತ್ತನು. Then we see that Christ became that sin offering. ಮತ್ತು ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನು ಆ ದೋಷ ಪರಿಹಾರಕ ಯಜ್ಞವಾದನು ಎಂಬುದನ್ನು ನಾವು ನೋಡುತ್ತೇವೆ. 14-18, please read. 14ರಿಂದ 18ನೇ ವಚನಗಳವರೆಗೆ ದಯಮಾಡಿ ಓದಿರಿ. ತರುವಾಯ ನೀನು ಆ ಟಗರುಗಳಲ್ಲಿ ಒಂದನ್ನ ತೆಗೆದುಕೊಂಡು ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನ ಇಟ್ಟ ನಂತರ ನೀನು ಅದನ್ನು ಒದಿಸಿ ಅದರ ರಕ್ತವನ್ನ ಯಜ್ಞವೇದಿಯ 4 ಕಡೆಗಳಿಗೆ ಚೆಲ್ಲಬೇಕು. ಆಗ ನೀನು ಆ ಟಗರನ್ನು ತುಂಡು ತುಂಡಾಗಿ ಕಡಿದು ಅದರ ಕರುಳುಗಳನ್ನ, ಕಾಲುಗಳನ್ನ ತೊಳಿಸಿ ಅವುಗಳನ್ನು, ಆ ತುಂಡುಗಳನ್ನು, ತಲೆಯನ್ನು ಒಟ್ಟಿಗೆ ಇಟ್ಟು ಅದನ್ನೆಲ್ಲ ಯಜ್ಞವೇದಿಯ ಮೇಲೆ ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕು. ಇದು ಯೆಹೋವನಿಗೆ ಸುಗಂಧ ಹೋಮವಾಗಿದೆ. Again, the same is done for the ram, blood sprinkled around the altar. ಇಲ್ಲಿ ಮತ್ತೆ ಒಂದು ಟಗರಿಗೂ ಸಹ ಅದೇ ರೀತಿಯಲ್ಲಿ ಮಾಡುವುದನ್ನು ನಾವು ಕಾಣುತ್ತೇವೆ ಮತ್ತು ಅದರ ರಕ್ತವನ್ನ ಆ ಯಜ್ಞವೇದಿಯ ಸುತ್ತಲೂ ಚೆಲ್ಲಬೇಕು. In 17-18, we see the burnt offering. 17-18ನೇ ವಚನಗಳಲ್ಲಿ ನಾವು ಸುಗಂಧ ಹೋಮದ ಕುರಿತಾಗಿ ನೋಡುತ್ತೇವೆ. It is a sweet aroma to the Lord. ಅದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತ, ನಮ್ಮ ದೇವರಿಗೆ ಅದು ಸುಗಂಧ ವಾಸನೆ ಆಗಿರುತ್ತದೆ. It speaks of Christ's sacrifice, wholly pleasing to the Father. ಇದು ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನ ಆ ಯಜ್ಞ ಮರಣ ಅದು ತಂದೆಯಾದ ದೇವರಿಗೆ ಸುಗಂಧ ವಾಸನೆ ಆಗಿತ್ತು ಎಂಬುದರ ಕುರಿತಾಗಿ ಮಾತನಾಡುತ್ತದೆ. It's the place where God's wrath fell on the sacrifice. ಅದೇ ಸ್ಥಳದಲ್ಲಿ ದೇವರ ಕೋಪವು ಆ ಯಜ್ಞದ ಪಶುವಿನ ಮೇಲೆ ಬಿತ್ತು. It should have fallen on us, you and me, but it has fallen on his beloved son. ಅದು ನಮ್ಮ ಮೇಲೆ ಬೀಳಬೇಕಾಗಿತ್ತು, ಆತನ ಕೋಪ ಬದಲಾಗಿ ತನ್ನ ಪ್ರಿಯ ಕುಮಾರನ ಮೇಲೆ ಆ ದೇವರ ಕೋಪವು ಬಿದ್ದಿತು. Verse 19 and 20. 19 ಮತ್ತು 20ನೇ ವಚನಗಳು. ಆಮೇಲೆ ನೀನು 2ನೆಯ ಟಗರನ್ನ ತೆಗೆದುಕೊಂಡು ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನ ಇಟ್ಟ ನಂತರ ಅದನ್ನು ಒದಿಸಿ ಅದರ ರಕ್ತದಲ್ಲಿ ಸ್ವಲ್ಪವನ್ನು ಆರೋನನ ಮತ್ತು ಅವನ ಮಕ್ಕಳ ಬಲಕಿವಿಯ ತುದಿಗೆ, ಬಲಗೈಯ ಹೆಬ್ಬೆರಳಿಗೆ, ಬಲಗಾಲಿನ ಹೆಬ್ಬೆಟ್ಟಿಗೂ ಸೋಕಿಸಿ ಮಿಕ್ಕ ರಕ್ತವನ್ನ ಯಜ್ಞವೇದಿಯ 4 ಕಡೆಗಳಿಗೆ ಚೆಲ್ಲಬೇಕು. 21 also. The blood has to be applied on the right ear. ಆ ರಕ್ತವನ್ನ ಅವರ ಬಲಗಿವಿಯ ತುದಿಗೆ ಹಚ್ಚಬೇಕು. And some on the right hand thumb.
ಮತ್ತು ಕೆಲವು ಸ್ವಲ್ಪ ರಕ್ತವನ್ನ ಅವರ ಬಲಗೈಯ ಹೆಬ್ಬೆರಳಿಗೆ ಹಚ್ಚಬೇಕು. and some on the big toe of the feet. ಮತ್ತು ಬಲಗಾಲಿನ ದೊಡ್ಡ ಬೆರಳಿಗೆ ಕೆಲವು ಸ್ವಲ್ಪ ರಕ್ತವನ್ನ ಹಚ್ಚಬೇಕು. This all has very significant meaning. ಇದೆಲ್ಲವೂ ಒಂದು ಅತ್ಯುತ್ತಮವಾದಂತಹ ಅರ್ಥವನ್ನ ಒಳಗೊಂಡಿದೆ. Right ear of the priest speaks about the hearing the word of God. ಆ ಯಾಜಕನ ಬಲಗಿವಿಯು ಅದು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದರ ಕುರಿತಾಗಿ ಮಾತನಾಡುತ್ತದೆ. The right hand thumb speaks about holiness in what we do. ಮತ್ತು ಬಲಗೈಯ ಹೆಬ್ಬೆರಳು ಅದು ನಾವು ಮಾಡುವಂತಹ ಪ್ರತಿ ಕಾರ್ಯದಲ್ಲಿಯೂ ಪರಿಶುದ್ಧತೆ ಇರಬೇಕು ಎಂಬುದನ್ನ ಸೂಚಿಸುತ್ತದೆ. The big toe speaks about walking carefully in the service of God. ಬಲಗಾಲಿನ ದೊಡ್ಡ ಬೆರಳು ಅದು ನಮ್ಮ ದೇವರ ಸೇವೆಯ ಕಾರ್ಯದಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಕುರಿತಾಗಿ ಮಾತನಾಡುತ್ತದೆ. Walking carefully in the service of God. ದೇವರ ಸೇವೆಯಲ್ಲಿ ನಾವು ಅತ್ಯಂತ ಜಾಗರೂಕತೆಯಿಂದ ನಡೆಯಬೇಕು ಎಂಬುದನ್ನ ಅದು ತೋರಿಸುತ್ತದೆ. Ears, hand and toe are all to be consecrated to the Lord in his service. ಕಿವಿ, ಹೆಬ್ಬೆರಳು ಮತ್ತು ಕಾಲಿನ ದೊಡ್ಡ ಬೆರಳು ಅದೆಲ್ಲವೂ ದೇವರ ಸೇವೆಗಾಗಿ ಸಮರ್ಪಿಸಲ್ಪಡಬೇಕು. What we hear, what we do, all should be dedicated to God. ನಾವು ಕೇಳಿಸಿಕೊಳ್ಳುವಂಥದ್ದು ಮತ್ತು ನಾವು ಮಾಡುವಂಥದ್ದು ಪ್ರತಿಯೊಂದು ದೇವರ ಸೇವೆಗೆ ಅದನ್ನು ಸಮರ್ಪಿಸಬೇಕು. Read verse 21 to 24. 21ರಿಂದ 24ನೇ ವಚನಗಳವರೆಗೆ ದಯಮಾಡಿ ಓದಿರಿ. ಅದಲ್ಲದೆ ನೀನು ಯಜ್ಞವೇದಿಯ ಮೇಲಿರುವ ರಕ್ತದಲ್ಲಿಯೂ ಅಭಿಷೇಕ ತೈಲದಲ್ಲಿಯೂ ಸ್ವಲ್ಪವನ್ನು ತೆಗೆದುಕೊಂಡು ಆರೋನನ ಮತ್ತು ಅವನ ವಸ್ತ್ರಗಳ ಮೇಲೆಯೂ ಅವನ ವಸ್ತ್ರಗಳ ಮೇಲೆಯೂ ಚಿಮುಕಿಸಬೇಕು. ಹೀಗೆ ಅವನ ಮಕ್ಕಳು ಅವರ ವಸ್ತ್ರಗಳ ಸಹಿತವಾಗಿ ಪರಿಶುದ್ಧರು. ಬಳಿಕ ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಲ್ಪಟ್ಟ ಟಗರಿನ ಕೊಬ್ಬನ್ನೆಲ್ಲ, ಅಂದರೆ ಬಾಲದ ಕೊಬ್ಬನ, ಪೊಪೆಯನ್ನ, ಕಾಳಿಂಗದ ಮೇಲಿರುವ ಕೊಬ್ಬನ್ನ, 2 ಹುರುಳಿಕಾಯನ್ನು, ಅವುಗಳ ಮೇಲಿರುವ ಕೊಬ್ಬನ್ನು, Wave offering before the Lord. You are waving that before the Lord. ದೇವರ ಮುಂದೆ ಅವುಗಳನ್ನ ನಿವಾಳಿಸಬೇಕು. It is back and forth. You are waving it over for the Lord. ಈ ಮುಂದಕ್ಕೆ ಮತ್ತು ಹಿಂದಕ್ಕೆ ಅವುಗಳನ್ನ ದೇವರ ಮುಂದೆ ನಿವಾಳಿಸಬೇಕು. And it is offered by fire. ಮತ್ತು ಅದನ್ನ ಬೆಂಕಿಯ ಮೂಲಕ ದೇವರಿಗೆ ಯಜ್ಞ ಮಾಡಬೇಕು. Verse 26 to 28, please read it. 26ರಿಂದ 28ನೇ ವಚನಗಳವರೆಗೆ ದಯಮಾಡಿ ಓದ್ರಿ. (26 to 28). 26ರಿಂದ 28. Niranjan, can you read it? I think. Yes, uncle. Maybe his network is not proper, uncle. Yeah, there was some breaking up. Can you read? Yes, uncle. ಮತ್ತು ಆರೋನನ ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಿದ ಟಗರಿನ ಎದೆಯ ಭಾಗವನ್ನು ತೆಗೆದುಕೊಂಡು ಅದನ್ನು ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಬೇಕು. ಅದು ನಿನಗೇ ಸಲ್ಲತಕ್ಕ ಪಾಲು. ಆರೋನನಿಗೂ ಅವನ ಮಕ್ಕಳಿಗೂ ಯಾಜಕ ದೀಕ್ಷೆಯನ್ನು ಕೊಡುವಾಗ ಸಮರ್ಪಿಸಿದ ಟಗರಿನ ಮಾಂಸದಲ್ಲಿ ನೈವೇದ್ಯವಾಗಿ ನಿವಾಳಿಸಿದ ಎದೆಯ ಭಾಗವನ್ನು, ಯಾಜಕರ ಭಾಗಕ್ಕೆ ಪ್ರತ್ಯೇಕಿಸಿದ ತೊಡೆಯನ್ನು ದೇವರದೆಂದು ಭಾವಿಸಬೇಕು. ಶಾಶ್ವತ ನಿಯಮವಾಗಿ ಇಸ್ರಾಯೇಲರು ಅವುಗಳನ್ನು ಆರೋನನಿಗೂ ಅವನ ವಂಶಸ್ಥರಿಗೂ ಕೊಡತಕ್ಕದ್ದು. ಅವು ಯಾಜಕರ ಭಾಗಕ್ಕಾಗಿ ಪ್ರತ್ಯೇಕಿಸಲ್ಪಟ್ಟಿವೆ. ಇಸ್ರಾಯೇಲರು ಸಮಾಧಾನ ಯಜ್ಞಕ್ಕಾಗಿ ಪಶುಗಳನ್ನು ವಧಿಸಿ ಯೆಹೋವನಿಗೆ ನೈವೇದ್ಯ ಮಾಡುವಾಗೆಲ್ಲ ಆ ಭಾಗಗಳನ್ನು ಯಾಜಕರಿಗೋಸ್ಕರ ಪ್ರತ್ಯೇಕಿಸಬೇಕು. The breast of the ram become Aaron's portion. ಆ ಯಜ್ಞದ ಪಶುವಿನ ಎದೆಯ ಭಾಗವು ಅದು ಆರೋನನಿಗೆ ಸೇರುತ್ತದೆ. It speaks about how we fellowship in Christ. ಅದು ನಾವು ಹೇಗೆ ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆ.
ಕ್ರಿಸ್ತನೊಟ್ಟಿಗೆ ನಾವು ಹೇಗೆ ಅನ್ಯೋನ್ಯತೆಯನ್ನು ಹೊಂದುತ್ತೇವೆ ಎಂಬುದರ ಕುರಿತಾಗಿ ಮಾತನಾಡುತ್ತದೆ. We sustain on Christ. He is our bread of life. ನಾವು ಯೇಸು ಕ್ರಿಸ್ತನ ಮೇಲೆಯೇ ಅವಲಂಬಿತರಾಗಿರುತ್ತೇವೆ, ಯಾಕಂದರೆ ಆತನೇ ನಮ್ಮ ಜೀವಕರ ರೊಟ್ಟಿಯಾಗಿದ್ದಾನೆ. The offerer gets part of it. That Aaron, the offerer gets part of it. ಯಜ್ಞ ಮಾಡಿದ ಆತನಿಗೂ ಅದರಲ್ಲಿ ಒಂದು ಪಾಲುಂಟು. ಆರೋನನಿಗೆ ಆ ಯಜ್ಞದ ಟಗರಿನ ಪಾಲು ಸಿಕ್ಕುತ್ತಾ ಇತ್ತು, ಎದೆಯ ಭಾಗ. He partakes in it. ಮತ್ತು ಆತನು ಅದರಲ್ಲಿ ಪಾಲುಗೊಳ್ಳುತ್ತಾನೆ. We partake on the cross of Christ by the benefit we receive from there, and that is what we remember in the Lord's Supper. ನಾವು ಸಹ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಮರಣದಲ್ಲಿ, ಆತನು ಶಿಲುಬೆಯ ಮೇಲೆ ಮಾಡಿದಂತಹ ಕಾರ್ಯದಲ್ಲಿ ಪಾಲು ತೆಗೆದುಕೊಳ್ಳುತ್ತೇವೆ. ಅದನ್ನೇ ಕರ್ತನ ಭೋಜನ ನಮ್ಮ ನೆನಪಿಗೆ ತರುತ್ತದೆ. Now let's read verse 29 to 33. ಈಗ 29ರಿಂದ 33ರವರೆಗೆ ಓದಿಕೊಳ್ಳೋಣ. ಆರೋನನು ಯಾಜಕ ದೀಕ್ಷಾ ವಸ್ತ್ರಗಳೇ ಅವನ ತರುವಾಯ ಅವನ ವಂಶಸ್ಥರಿಗೂ ಉಪಯೋಗವಾಗಬೇಕು. ಅವರು ಪಟ್ಟಾಭಿಷೇಕಕ್ಕಾಗಿ ಮಹಾಯಾಜಕೋದ್ಯೋಗಕ್ಕೆ ಬಂದಾಗ ಅವುಗಳನ್ನು ಧರಿಸಿಕೊಳ್ಳಬೇಕು. ಅವನ ಮಕ್ಕಳಲ್ಲಿ ಅವನಿಗೆ ಪ್ರತಿಯಾಗಿ ಮಹಾಯಾಜಕನಾಗುವವನು ಪವಿತ್ರ ಸ್ಥಾನದಲ್ಲಿ ದೇವರ ಸೇವೆಯನ್ನು ನಡೆಸುವುದಕ್ಕೆ ದೇವದರ್ಶನದ ಗುಡಾರದೊಳಕ್ಕೆ ಪ್ರವೇಶಿಸಿದ ದಿಂದಿನಿಂದ 7 ದಿವಸಗಳವರೆಗೂ ಆ ವಸ್ತ್ರಗಳನ್ನು ಧರಿಸಿಕೊಂಡಿರಬೇಕು. ಆರೋನನ ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಿದ ಟಗರಿನ ಮಾಂಸವನ್ನು ದೇವದರ್ಶನದ ಗುಡಾರದ ಪ್ರಾಕಾರದಲ್ಲಿ ಬೇಯಿಸಬೇಕು. ಆರೋನನು ಅವನ ಮಕ್ಕಳು ಆ ಟಗರಿನ ಮಾಂಸವನ್ನು ಪುಟ್ಟಿಯಲ್ಲಿರುವ ರೊಟ್ಟಿಯನ್ನು ದೇವದರ್ಶನದ ಗುಡಾರದ ಬಾಗಲೊಳಗೆ ಊಟ ಮಾಡಬೇಕು. 33 ಅವರನ್ನು ಯಾಜಕೋದ್ಯೋಗಕ್ಕೆ ಸೇರಿಸುವುದಕ್ಕೂ ದೇವರ ಸೇವೆಗೆ ಪ್ರತಿಷ್ಠಿಸುವುದಕ್ಕೂ ಯಾವ ಪದಾರ್ಥಗಳು ದೋಷ ಪರಿಹಾರಕ್ಕಾಗಿ ಸಮರ್ಪಿಸಲ್ಪಟ್ಟವೋ ಅವುಗಳನ್ನು ಅವರೇ ಭೋಜನ ಮಾಡಬೇಕೇ ಹೊರತು ಇತರರು ತಿನ್ನಕೂಡದು. ಅವು ಮೀಸಲು. Priesthood is passed on from father to sons. ಯಾಜಕೋದ್ಯೋಗವು ಅದು ತಂದೆಯಿಂದ ಮಕ್ಕಳಿಗೆ ಅದು ವರ್ಗಾಯಿಸಲ್ಪಡುತ್ತಿತ್ತು. Only the offerer takes part, no outsider shall eat it. ಅದನ್ನು ಸಮರ್ಪಿಸುವವನೇ ಅದರಲ್ಲಿ ಪಾಲು ತೆಗೆದುಕೊಳ್ಳಬೇಕು, ಹೊರಗಿನವರಿಗೆ ಅದರಲ್ಲಿ ಪಾಲಿಲ್ಲ. Lord's Supper is for believers, not for unbelievers. ಕರ್ತನ ಭೋಜನವು ಅದು ವಿಶ್ವಾಸಿಗಳಿಗಾಗಿದೆಯೇ ಹೊರತು ಅನ್ಯ ಜನರಿಗೆ ಅಲ್ಲ. We know that in Israel the Levites were a tribe. They were not given any land, but the Lord's offering was their part. ನಾವು ಇಸ್ರಾಯೇಲರ 12 ಕುಲಗಳಲ್ಲಿ ಲೇವಿಯ ಕುಲವನ್ನು ನೋಡುವಾಗ ಅವರಿಗೆ ಯಾವುದೇ ಭೂಮಿಯ ಅವರ ವಶಕ್ಕೆ ಕೊಡಲ್ಪಡಲಿಲ್ಲ, ಭೂಮಿಯು ಅವರಿಗೆ ಸಿಕ್ಕಲಿಲ್ಲ. ಬದಲಾಗಿ ಯೆಹೋವನೇ ಅವರ ಪಾಲಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. The part of the offering goes to the Levites, the priesthood. ಆದ್ದರಿಂದ ಲೇವಿಯರಿಗೆ ಆ ಯಜ್ಞದ ಒಂದು ಭಾಗವು ಹೋಗಬೇಕು. When in the Lord's Supper, we have a responsibility to remind in our assemblies when visitors come, when people who are not believers come, it is the responsibility of the leadership to tell what the Lord's Supper means. ನಾವು ನಮ್ಮ ಸಭೆಗಳಲ್ಲಿ ಕರ್ತನ ಭೋಜನವನ್ನು ಆಚರಿಸುವಾಗ ಅನ್ಯ ಜನರು ನಮ್ಮ ಮಧ್ಯದಲ್ಲಿ ಬಂದಿರುವುದಾದರೆ ಆ ಸಭಾ ನಾಯಕರ ಕರ್ತವ್ಯವು ಅದಾಗಿದೆ. ಏನೆಂದರೆ ಕರ್ತನ ಭೋಜನದ ಅರ್ಥವನ್ನ ಅವರಿಗೆ ತಿಳಿಸಬೇಕು. And who should take part and who should not take part. ಯಾರು ಅದರಲ್ಲಿ ಪಾಲು ತೆಗೆದುಕೊಳ್ಳಬೇಕು, ಯಾರು ತೆಗೆದುಕೊಳ್ಳಬಾರದು ಎಂಬುದನ್ನ ತಿಳಿಸಬೇಕು. Like many of the mainline churches, anybody can go and take part in what they call the Eucharist in Catholics or communion in the Protestant churches. Anybody can go. The leadership may know nothing about them, what kind of people they are. They may be visiting, but it's given to everyone if you go forward. But we should be careful. We explain what the Lord's Supper means. ನಾವು ಅನೇಕ ಮುಖ್ಯವಾಹಿನಿಯ ಕ್ರೈಸ್ತ ಪಂಗಡಗಳಲ್ಲಿ ನೋಡುವಾಗ ಕ್ಯಾಥೋಲಿಕ್ ಸಭೆಗಳಲ್ಲಿ ಯೂಕರಿಸ್ಟ್ ಎಂಬುದಾಗಿ ಹೇಳುತ್ತಾರೆ ಮತ್ತು ಪ್ರೊಟೆಸ್ಟೆಂಟ್ ಸಭೆಗಳಲ್ಲಿ ಕಮ್ಯೂನಿಯನ್ ಎಂಬುದಾಗಿ ಹೇಳುತ್ತಾರೆ. ಅದರಲ್ಲಿ ಯಾರಾದರೂ ಪಾಲು ತೆಗೆದುಕೊಳ್ಳಬಹುದು. ಆತನು ಹೊಸಬನೇ ಇರಲಿ, ಆತನ ಹಿನ್ನೆಲೆ ಏನೇ ಇರಲಿ, ಆತನ ಬಗ್ಗೆ ಸಭಾ ನಾಯಕರಿಗೆ ತಿಳಿಯದೇ ಇದ್ದಾಗಿಯೂ
ಅದರಲ್ಲಿ ಅವರಿಗೆ ಪಾಲನ್ನ ಕೊಡುವುದನ್ನು ನಾವು ಕಾಣುತ್ತೇವೆ. ಆದರೆ ಕರ್ತನ ಭೋಜನದಲ್ಲಿ ಆ ರೀತಿ ಅಲ್ಲ. 34 to 38. 34ರಿಂದ 37. ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟ ಮಾಂಸದಲ್ಲಿ ಆಗಲಿ ರೊಟ್ಟಿಯಲ್ಲಾಗಲಿ ಏನಾದರೂ ಮರುದಿನದ ಉದಯದವರೆಗೂ ಉಳಿದರೆ ಅದನ್ನು ಸುಟ್ಟು ಬಿಡಬೇಕು. ಅದು ದೇವರ ವಸ್ತುವಾದುದರಿಂದ ಯಾರು ತಿನ್ನಕೂಡದು. ನಾನು ನಿನಗೆ ಆಜ್ಞಾಪಿಸಿದ ರೀತಿಯಲ್ಲೇ 7 ದಿವಸದ ಆಚಾರವನ್ನು ನಡೆಸಿ ಆರೋನನನ್ನು ಅವನ ಮಕ್ಕಳನ್ನು ಉದ್ಯೋಗಕ್ಕೆ ಸೇರಿಸಬೇಕು. ಪ್ರತಿ ದಿನದಲ್ಲಿಯೂ ದೋಷ ಪರಿಹಾರಕ್ಕಾಗಿ ಒಂದು ಹೋರಿಯನ್ನು ಯಜ್ಞ ಮಾಡಬೇಕು. ಅದಲ್ಲದೆ ಯಜ್ಞವೇದಿಯನ್ನು ಶುದ್ಧಿ ಮಾಡುವುದಕ್ಕಾಗಿ ಅದರ ಮೇಲೆ ದೋಷ ಪರಿಹಾರಕ ಯಜ್ಞವನ್ನು ಸಮರ್ಪಿಸಿ ಅದನ್ನು ದೇವರ ಸೇವೆಗೋಸ್ಕರವಾಗಿ ಅಭಿಷೇಕಿಸಬೇಕು. 37. ಹೀಗೆ 7 ದಿನಗಳವರೆಗೂ ಯಜ್ಞವೇದಿಯ ನಿಮಿತ್ತವಾಗಿ ದೋಷ ಪರಿಹಾರಕ ಚಾರವನ್ನು ನಡೆಸಿ ಅದನ್ನು ಪ್ರದರ್ಶಿಸಬೇಕು. ಯಜ್ಞವೇದಿಯು ಅತಿ ಪರಿಶುದ್ಧವಾಗಿರಬೇಕು. ಯಜ್ಞವೇದಿಗೆ ಸೋಕಿದ್ದೆಲ್ಲವೂ ಪರಿಶುದ್ಧವಾಗಿರಬೇಕು. We read here that anything left over need to be burned. ಇಲ್ಲಿ ನಾವು ಓದುತ್ತೇವೆ, ಯಜ್ಞದ ಪಶುವಿನಲ್ಲಿ ಯಾವುದಾದರೂ ಉಳಿದುಕೊಂಡರೆ ಅದನ್ನ ಸುಟ್ಟು ಬಿಡಬೇಕು. Our coming to the Lord's Supper should be fresh. As if the Lord is slain now, we should have that fresh appreciation. Nothing left over, nothing traditional, nothing ritualistic. We should have a fresh understanding of Calvary. ನಾವು ಕರ್ತನ ಭೋಜನಕ್ಕಾಗಿ ಕೂಡಿ ಬರುವಾಗ ನಾವು ಸಹ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಈಗ ತಾನೇ ಶಿಲುಬೆ ಮೇಲೆ ಸತ್ತಿದ್ದಾನೋ ಎಂಬ ರೀತಿಯಲ್ಲಿ ಆತನನ್ನು ನೆನೆಸಿಕೊಳ್ಳಬೇಕು. ಹಚ್ಚ ಹಸಿರಾಗಿ ಆತನು ಮಾಡಿದಂತಹ ಆ ಒಂದು ತ್ಯಾಗ ಬಲಿದಾನದ ಕಾರ್ಯವನ್ನ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕಾಟಾಚಾರಕ್ಕೆ ಮತ್ತು ಕೇವಲ ಒಂದು ಆಚಾರವಾಗಿ ನಾವು ಅದನ್ನ ಮಾಡಬಾರದು, ಆಚರಿಸಬಾರದು. There should be a continual offering, we read. ಅಲ್ಲಿ ನಾವು 7 ದಿನಗಳವರೆಗೆ ದಿನಾಲು ಯಜ್ಞವನ್ನು ಸಮರ್ಪಿಸಬೇಕೆಂಬುದಾಗಿ ಓದುತ್ತೇವೆ. We always need that reminder, a continual reminder. ನಮಗೂ ಸಹ ದಿನಾಲು ಅದರ ನೆನಪನ್ನ ನಾವು ಇಟ್ಟುಕೊಳ್ಳುವವರಾಗಿರಬೇಕು. The sacrifice is repeated, unlike the Lord Jesus Christ sacrifice in Hebrews 9:26. Please read that. Hebrews 9:26. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನವನ್ನು ದಯಮಾಡಿ ಓದಿರಿ. ಇಲ್ಲಿ ದಿನಾಲು ಯಜ್ಞವನ್ನ ನೆನಪಿಸಿಕೊಳ್ಳಬೇಕೆಂಬುದಾಗಿ ಮಾಡಬೇಕೆಂಬುದಾಗಿ ಕೊಡಲ್ಪಟ್ಟಿದೆ. ಆದರೆ ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಯಜ್ಞವು ಆ ರೀತಿ ಅಲ್ಲ. Hebrews 9:26. Yes. ಆತನು ಲೋಕಾದಿಯಿಂದ ಎಷ್ಟು ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನ ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. Only offering that don't need to be repeated is the once for all sacrifice on the cross. ಮತ್ತೆ ಸಮರ್ಪಿಸಬೇಕಾಗದ ಅಥವಾ ಪುನಃ ಸಮರ್ಪಿಸಬೇಕಾಗದ ಯಜ್ಞ ಯಾವುದೆಂದರೆ ಅದು ಶಿಲುಬೆಯ ಯಜ್ಞವಾಗಿದೆ, ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಯಜ್ಞ. But its reminder should be fresh in our mind every time we come to remember him. ಆದರೆ ಪ್ರತಿ ಸರಿಯೂ ನಾವು ಆತನ ನೆನೆಸಿಕೊಳ್ಳಲಿಕ್ಕೆ ಕೂಡಿ ಬರುವಾಗ ಅದರ ನೆನಪು ನಮ್ಮ ಮನಸ್ಸಿನಲ್ಲಿ ಹಸಿರಾಗಿರಬೇಕು. We read in the book of Hebrews that the blood of goats and bulls, lambs could never take away sin, but the blood of Jesus could. ನಾವು ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ ನಾವು ಓದುತ್ತೇವೆ, ಹೋತ ಹೋರಿಕರಗಳ ರಕ್ತವು ನಮ್ಮ ಪಾಪಗಳನ್ನ ತೆಗೆದುಕೊಳ್ಳಲು ನಿವಾರಣೆ ಮಾಡಲು ಸಾಧ್ಯವಾಗಲಿಲ್ಲ, ಆದರೆ ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ರಕ್ತವು ನಮ್ಮ ಪಾಪಗಳನ್ನು ನಿವಾರಣೆ ಮಾಡಿತು. This one sacrifice that Jesus Christ did was adequate the Lord to deal with a question of sin. ನಮ್ಮ ಕರ್ತನಂತ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸಮರ್ಪಿಸಿದಂತಹ ಆತನ ದೇಹವೆಂಬಂತ ಯಜ್ಞವೇ ನಮ್ಮೆಲ್ಲರ ಪಾಪಗಳನ್ನ ನಿತ್ಯತ್ವಕ್ಕೂ ನಿವಾರಣೆ ಮಾಡಲಿಕ್ಕೆ ಸಾಕಾಗುವಂತ ಯಜ್ಞವಾಗಿದೆ. He did it once in the end of age, and he appeared to put away sin by sacrificing himself.
ಯುಗದ ಸಮಾಪ್ತಿಯಲ್ಲಿ ಆತನು ಅದನ್ನ ಒಂದೇ ಬಾರಿ ಮಾಡಿ ಮುಗಿಸಿದನು ಮತ್ತು ಅದನ್ನ ಆತನು ವಾಟ್ ಇಸ್ ಇಟ್ ಅಂಕಲ್ ಲಾಸ್ಟ್ ಸೆಂಟೆನ್ಸ್ he put away sin by his one sacrifice. ಆತನು ಮಾಡಿದಂತ ಆ ಒಂದು ಯಜ್ಞದ ಮೂಲಕ ನಮ್ಮ ಪಾಪಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿದನು. 42 to 46 please read. 42ರಿಂದ 46ರವರೆಗೆ ದಯಮಾಡಿ ಓದ್ರಿ. ಸಾಯಂಕಾಲದಲ್ಲಿ ಎರಡನೆಯ ಕುರಿಯನ್ನ ಹೋಮ ಮಾಡುವಾಗ ಒತ್ತಾರೆಯಲ್ಲಿ ಮಾಡಿದ ಪ್ರಕಾರವೇ ಅದರೊಂದಿಗೆ ಧಾನ್ಯವನ್ನ ಪಾನದ್ರವ್ಯವನ್ನ ಸಮರ್ಪಿಸಬೇಕು. ಅದು ಯೆಹೋವನಿಗೆ ಸುಗಂಧ ಹೋಮವಾಗಿರಬೇಕು. ಈ ಸರ್ವಾಂಗ ಹೋಮವನ್ನು ನೀವು ನಿಮ್ಮ ಸಂತತಿಯವರು ಪ್ರತಿನಿತ್ಯವೂ ಯೆಹೋವನ ಸನ್ನಿಧಿಯಲ್ಲಿ ದೇವದರ್ಶನದ ಗುಡಾರದ ಬಾಗಿಲಿನ ಎದುರಿನಲ್ಲಿ ಮಾಡಬೇಕು. ಆ ಗುಡಾರದಲ್ಲಿ ನಾನು ನಿಮಗೆ ದರ್ಶನವನ್ನ ಕೊಟ್ಟು ನಿನ್ನ ಸಂಗಡ ಮಾತಾಡುವೆನು. Up to 46. 43. ಅಲ್ಲಿಯೇ ನಾನು ಇಸ್ರಾಯೇಲರಿಗೆ ದರ್ಶನವನ್ನ ಕೊಡುವೆನು. ಅಲ್ಲಿ ಕಾಣಿಸುವ ನನ್ನ ಪ್ರಭಾವದಿಂದ ಆ ಸ್ಥಳವನ್ನ ಪರಿಶುದ್ಧವಾಗಿರುವುದು. ನಾನು ದೇವದರ್ಶನದ ಗುಡಾರವನ್ನ ಯಜ್ಞವೇದಿಯನ್ನ ಪರಿಶುದ್ಧ ಸ್ಥಳಗಳಾಗುವಂತೆ ಮಾಡುವೆನು. ಆರೋನನನ್ನು ಅವನ ಮಕ್ಕಳನ್ನು ನನಗೆ ಯಾಜಕರಾಗುವಂತೆ ಪ್ರತಿಷ್ಠಿಸಿಕೊಳ್ಳುವೆನು. ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸವಾಗಿದ್ದು ಅವರಿಗೆ ದೇವರಾಗಿರುವೆನು. ತಮ್ಮ ಮಧ್ಯದಲ್ಲಿ ವಾಸವಾಗುವುದಕ್ಕಾಗಿಯೇ ತಮ್ಮನ್ನ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ ತಮ್ಮ ದೇವರಾದ ಯೆಹೋವನು ನಾನೇ ಎಂದು ಅವರು ತಿಳುಕೊಳ್ಳುವುದು. ನಾನು ಅವರ ದೇವರಾದ ಯೆಹೋವನೇ. The importance of the daily burnt offering in Israel's daily life. ಇಸ್ರಾಯೇಲರು ಪ್ರತಿನಿತ್ಯವೂ ಮಾಡಬೇಕಾದಂತಹ ಸರ್ವಾಂಗ ಹೋಮವು ಇದಾಗಿದೆ. It was there God promised to meet with his people. ಯಾಕಂದರೆ ದೇವರು ಆ ಯಜ್ಞವೇದಿಯಲ್ಲಿಯೇ ನಿಮ್ಮನ್ನ ಸಂಧಿಸುತ್ತೇನೆ, ಆ ಗುಡಾರದಲ್ಲಿಯೇ ನಿಮ್ಮನ್ನ ಸಂಧಿಸುತ್ತೇನೆ ಎಂಬುದಾಗಿ ತನ್ನ ಜನರಿಗೆ ವಾಗ್ದಾನ ಮಾಡಿದನು. Fellowship with God is on the basis of the blood shed for sins. ದೇವರೊಟ್ಟಿಗೆ ನಮ್ಮ ಅನ್ಯೋನ್ಯತೆಯು ಆ ಪಾಪಗಳಿಗಾಗಿ ಸುರಿಸಲ್ಪಡುವ ರಕ್ತದ ಮೇಲೆ ಆಧಾರಗೊಂಡಿದೆ. God condescending to dwell in the tent speaks of the depth of his concern for his people. He was ready to come and dwell with them. ದೇವರು ಇಸ್ರಾಯೇಲರೊಟ್ಟಿಗೆ ಅಥವಾ ತನ್ನ ಜನರೊಟ್ಟಿಗೆ ಆ ಗುಡಾರದಲ್ಲಿ ಬಂದು ವಾಸಿಸುತ್ತೇನೆ ಎಂಬುದಾಗಿ ಹೇಳುವಂಥದ್ದು ಆತನು ತನ್ನ ಜನರೊಟ್ಟಿಗೆ ಹೊಂದಿಕೊಳ್ಳಲು ಬಯಸಿದಂತಹ ಆ ಸಂಬಂಧ ಮತ್ತು ಅನ್ಯೋನ್ಯತೆ ಎಷ್ಟು ಆಳವಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. Now here we read God ordained Aaron and his sons to be the first priest. ಇಲ್ಲಿ ದೇವರು ಆರೋನನನ್ನು ಆತನ ಮಕ್ಕಳನ್ನು ಪ್ರಥಮ ಯಾಜಕರನ್ನಾಗಿ ನೇಮಿಸಿದನು ಎಂಬುದಾಗಿ ನಾವು ಓದುತ್ತೇವೆ. After that, the only way to become a priest was by being born into the priestly tribe or family. ಅದಾದ ನಂತರ ಯಾರಾದರೂ ಯಾಜಕರಾಗಬೇಕಾದರೆ ಅವರು ಯಾಜಕ ಕುಟುಂಬದಲ್ಲಿ ಹುಟ್ಟಿದ್ದರೆ ಮಾತ್ರ ಅದು ಸಾಧ್ಯವಾಗುತ್ತಿತ್ತು. When we come to the New Testament, ನಾವು ಹೊಸ ಒಡಂಬಡಿಕೆಗೆ ಬರುವಾಗ the only way to become a priest is by new birth. ಯಾರಾದರೂ ಯಾಜಕನಾಗಬೇಕಾದರೆ ಅದು ಹೊಸ ಹುಟ್ಟುವಿಕೆಯಿಂದ ಮಾತ್ರ ಅದು ಸಾಧ್ಯ. Revelation 1:5 and 6, please read it. ಪ್ರಕಟಣೆ 1ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನ ದಯಮಾಡಿ ಓದ್ರಿ. Revelation 1:5 and 6. ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನ ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನ ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನ ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. By the new birth, he has made all New Testament believers royal priest. ಆತನ ಹೊಸ ಹುಟ್ಟುವಿಕೆಯ ಮೂಲಕ ಅಥವಾ ನಮ್ಮ ಹೊಸ ಹುಟ್ಟುವಿಕೆಯ ಮೂಲಕ ಹೊಸ ಒಡಂಬಡಿಕೆ ವಿಶ್ವಾಸಿಗಳೆಲ್ಲರನ್ನು ಅವರು ರಾಜವಂಶಸ್ಥರಾದ ಯಾಜಕರನ್ನಾಗಿ ಆತನು ಮಾಡಿದ್ದಾನೆ. All brothers and sisters in the New Testament church, they are all royal priesthood.
ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಇರುವಂತಹ ಎಲ್ಲ ಸಹೋದರ ಸಹೋದರಿಯರು ಸಹ ಅವರು ರಾಜವಂಶಸ್ಥ ಯಾಜಕರಾಗಿದ್ದಾರೆ. But what do we see in Christendom today? ಆದರೆ ಕ್ರೈಸ್ತತ್ವದಲ್ಲಿ ನಾವು ಏನನ್ನ ಕಾಣುತ್ತಿದ್ದೇವೆ? For man to ordain priest as done in Christendom is a sheer human presumption. It is not scriptural. ಇಂದು ಒಬ್ಬ ವ್ಯಕ್ತಿಯನ್ನ ಯಾಜಕನನ್ನಾಗಿ ಅಥವಾ ನಾಯಕನನ್ನಾಗಿ ಸಮರ್ಪಿಸುವಂಥದ್ದು, ನೇಮಿಸುವಂಥದ್ದು, ಅದು ಕೇವಲ ಮನುಷ್ಯನ ಆಲೋಚನೆಗೆ, ತನ್ನ ಊಹೆಗೆ ತಕ್ಕಂತೆ ಮಾಡುತ್ತಿದ್ದಾನೆಯೋ ಹೊರತು ದೇವರ ವಾಕ್ಯಾನುಸಾರವಾಗಿ ಅದನ್ನು ಮಾಡುತ್ತಿಲ್ಲ. I was in a CSI church recently to attend a funeral. I saw it was a lady who was the main priest there. ನಾನು ಯಾವುದೋ ಒಂದು ಭೂಸ್ಥಾಪನೆಯ ಕಾರ್ಯಕ್ಕಾಗಿ CSI ಸಭೆಗೆ ನಾನು ಹೋಗಿದ್ದೆನು. ಅಲ್ಲಿ ಒಬ್ಬ ಹೆಂಗಸು, ಆಕೆಯು ಆ ಭೂಸ್ಥಾಪನಾ ಕಾರ್ಯವನ್ನು ನಡೆಸಿಕೊಡುತ್ತಿದ್ದಳು. I was wondering whether they have ever read the New Testament. ಅವರು ಹೊಸ ಒಡಂಬಡಿಕೆಯನ್ನ ನಿಜವಾಗಿಯೂ ಓದಿದ್ದಾರಾ ಸರಿಯಾಗಿ ಎಂಬುದು ನನ್ನ ಪ್ರಶ್ನೆ ಆಗಿದೆ. What a tragedy it is that man appoint priesthood today in Christendom when God appoints all true believers as royal priest. ಇಂದು ಕ್ರೈಸ್ತತ್ವದಲ್ಲಿ ಮನುಷ್ಯರು ಕೆಲವರನ್ನ ಯಾಜಕರನ್ನಾಗಿ ನೇಮಿಸುವುದನ್ನು ನಾವು ಕಾಣುತ್ತೇವೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಎಲ್ಲಾ ವಿಶ್ವಾಸಿಗಳನ್ನ ರಾಜವಂಶಸ್ಥರಾದ ಯಾಜಕರನ್ನಾಗಿ ಪ್ರತಿಷ್ಠಿಸಿದ್ದಾನೆ. The consecration that we read in this chapter is similar to the cleansing of the leper in Leviticus 14. ನಾವು ಇಲ್ಲಿ ಓದಿದಂತಹ ಈ ಯಾಜಕರನ್ನ ಪ್ರತಿಷ್ಠಿಸುವಂತಹ ಕಾರ್ಯವು ನಾವು ಯಾಜಕ ಕಾಂಡ ಪುಸ್ತಕದ 14ನೇ ಅಧ್ಯಾಯದಲ್ಲಿ ಓದುವ ಆ ಕುಷ್ಠರೋಗಿಯನ್ನ ಶುದ್ಧಪಡಿಸುವಂತಹ ಕ್ರಿಯೆಗೆ ಸಮಾನವಾಗಿದೆ. In both cases, sacrificial blood was applied to the person himself. ಆ ಎರಡೂ ಕಡೆಗಳಲ್ಲಿ ಆ ಯಜ್ಞದ ಪಶುವಿನ ರಕ್ತವನ್ನ ಯಜ್ಞ ಮಾಡುವ ಆತನಿಗೆ ಹಚ್ಚುವುದನ್ನು ನಾವು ಕಾಣುತ್ತೇವೆ. It teaches the necessity for expiation of before the sinful man can approach God. Before we can approach God, our sin question has to be dealt with. ಒಬ್ಬ ಪಾಪಿಯು ದೇವರ ಬಳಿಗೆ ಹೋಗಬೇಕಾದರೆ ಅದಕ್ಕಿಂತ ಮುಂಚೆ ಆತನ ಪಾಪವನ್ನ ಆತನು ತೊಳೆದುಕೊಳ್ಳಬೇಕು ಎಂಬುದನ್ನ ಇದು ಸೂಚಿಸುತ್ತದೆ. Now you look at the order that we read in this chapter. ಈ ಅಧ್ಯಾಯದಲ್ಲಿ ನಾವು ಓದಿದಂತಹ ಕ್ರಮವನ್ನು ನೋಡುವುದಾದರೆ Aaron and his sons are washed first. ಆರೋನನು ಮತ್ತು ಆತನ ಮಕ್ಕಳನ್ನ ಸ್ನಾನ ಮಾಡಿಸಿ ತೊಳೆಯಬೇಕು. Then they are clothed with the proper garment. ನಂತರ ಅವರಿಗೆ ಯಾಜಕ ವಸ್ತ್ರಗಳನ್ನು ಧರಿಸಬೇಕು. Then they are anointed. ನಂತರ ಅವರನ್ನು ಅಭಿಷೇಕಿಸಬೇಕು ಅಭಿಷೇಕ ತೈಲದಿಂದ. Then they are ready to serve. ನಂತರವಷ್ಟೇ ಅವರು ಯಾಜಕ ಸೇವೆಗೆ ಸಿದ್ಧರಿದ್ದಾರೆ. Now as a New Testament believer, we are washed, clothed with the righteousness of Christ. We are anointed all at the same time when we accepted the Lord Jesus Christ as our Lord and Savior. ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳು ಆತನು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಂತಹ ಕ್ಷಣದಲ್ಲಿಯೇ ಆತನ ಪಾಪಗಳು ತೊಳೆಯಲ್ಪಡುತ್ತವೆ. ಆತನಿಗೆ ದೇವರು ತನ್ನ ನೀತಿ ಎಂಬ ವಸ್ತ್ರವನ್ನ ತೊಡಿಸುತ್ತಾನೆ. ನಂತರ ಆತನು ದೇವರ ಯಾಜಕನಾಗಿ ಅವನು ಪ್ರತಿಷ್ಠಿಸಲ್ಪಡುತ್ತಾನೆ ಆ ಕ್ಷಣದಲ್ಲಿಯೇ. We are anointed by the Holy Spirit at the moment of conversion. ನಾವು ಕರ್ತನನ್ನ ಅಂಗೀಕರಿಸಿಕೊಂಡು ಮಾರ್ಪಾಡಾದಂತಹ ಆ ಕ್ಷಣದಲ್ಲಿಯೇ ಪವಿತ್ರಾತ್ಮನೆಂಬ ದೀಕ್ಷಾ ಸ್ನಾನವನ್ನು ಹೊಂದಿಕೊಳ್ಳುತ್ತೇವೆ. We are anointed by the Holy Spirit. ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುತ್ತೇವೆ. Now we have a service to do for the rest of our life for the Lord. ನಾವು ಇನ್ನು ನಮ್ಮ ಜೀವಿತಾವಧಿಯ ಇರುವವರೆಗೂ ಕರ್ತನಿಗೆ ಸೇವೆ ಮಾಡುವ ಯಾಜಕರಾಗಿರಬೇಕು. So some of the things that we studied in this chapter. ಈ ಒಂದು ಅಧ್ಯಾಯದಲ್ಲಿ ನಾವು ಓದಿದಂತಹ ಕೆಲವು ಕಾರ್ಯಗಳು ಇದಾಗಿದೆ, ವಿಷಯಗಳು. A bull for sin offering. ಆ ಪಾಪ ದೋಷ ಪರಿಹಾರಕ್ಕಾಗಿ ಒಂದು ಹೋರಿಯು ಸಮರ್ಪಿಸಲ್ಪಡಬೇಕು. A ram for burnt offering. ಮತ್ತು ಆ ಸುಗಂಧ ವಾಸನೆಯ ಯಜ್ಞವಾಗಿ ಒಂದು ಟಗರು ಸುಡಲ್ಪಡಬೇಕು. Another ram for consecration. ಮತ್ತು ಪ್ರತಿಷ್ಠಿಸಲ್ಪಡಲಿಕ್ಕಾಗಿ ಇನ್ನೊಂದು ಟಗರು ಅದು ವಧಿಸಲ್ಪಡಬೇಕು. All these different sacrifices are fulfilled in the one sacrifice on the cross. ಈ ಎಲ್ಲ ವಿಧ ವಿಧವಾದಂತಹ ಯಜ್ಞಗಳು
ಒಂದೇ ಯಜ್ಞದಲ್ಲಿ ಅದು ನೆರವೇರಿಸಲ್ಪಟ್ಟಿದೆ. And we saw that the laying in of the hands means we identify. ಮತ್ತು ನಾವು ನೋಡಿಕೊಂಡೆವು, ತಲೆಯ ಮೇಲೆ ಆ ಯಜ್ಞ ಪಶುವಿನ ತಲೆಯ ಮೇಲೆ ಕೈಯನ್ನಿಡುವಂಥದ್ದು ಅದನ್ನ ಗುರುತಿಸುವಂಥದ್ದು ಎಂಬುದಾಗಿ ನೋಡಿಕೊಂಡೆವು. The blood is the picture of the blood of Christ. ಆ ಯಜ್ಞದ ಪಶುವಿನ ರಕ್ತವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವಾಗಿದೆ, ಸೂಚನೆಯಾಗಿದೆ. I'm just recapping something that we learned. ನಾವು ಇಂದು ಕಲಿತುಕೊಂಡದ್ದನ್ನ ನಾನು ಸಾರಾಂಶವಾಗಿ ಪುನಃ ಮನನ ಮಾಡುತ್ತಿದ್ದೇನೆ. The fat was considered the choicest part of the animal, therefore it was offered to the Lord. ಆ ಯಜ್ಞ ಪಶುವಿನ ಆ ಒಂದು ಕೊಬ್ಬು ಅದು ದೇವರಿಗೆ ಇಷ್ಟವಾದಂತಹ ವಾಸನೆಯಾಗಿ ಅದು ಸಮರ್ಪಿಸಲ್ಪಡುತ್ತಿತ್ತು. It is considered the choicest part of the animal. ಆ ಒಂದು ಯಜ್ಞ ಪಶುವಿನ ಅತ್ಯುತ್ತಮ ಭಾಗವೆಂಬುದಾಗಿ ಆ ಕೊಬ್ಬು ಮತ್ತು ಆ ಉರುಳಿಕಾಯಿಗಳು ಎಣಿಸಲ್ಪಡುತ್ತಿತ್ತು. That is why it is offered to the Lord. ಅದಕ್ಕಾಗಿ ಅದನ್ನ ದೇವರಿಗೆ ಸಮರ್ಪಿಸಲ್ಪಡುತ್ತಿತ್ತು. The ram was completely burned on the altar. ಮತ್ತು ಆ ಟಗರಿನ ಮಾಂಸವನ್ನ ಆ ಯಜ್ಞವೇದಿಯ ಮೇಲೆ ಸಂಪೂರ್ಣವಾಗಿ ಸುಡಬೇಕಾಗಿತ್ತು. That speaks about Christ's complete devotion to God and his complete offering to God. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡದ್ದನ್ನ ಆತನ ಪರಿಪೂರ್ಣ ಯಜ್ಞದ ಕುರಿತಾಗಿ ಮಾತನಾಡುತ್ತದೆ. We also read about the blood being sprinkled on the garment of the priest. Actually, the beautiful garment, it had to be sprinkled with blood. ಮತ್ತು ಆ ಯಾಜಕರ ವಸ್ತ್ರಗಳ ಮೇಲೆ ಆ ಯಜ್ಞ ಪಶುವಿನ ರಕ್ತವನ್ನ ಚಿಮುಕಿಸಲ್ಪಡಬೇಕಾಗಿತ್ತು. ಆ ಸುಂದರವಾದಂತಹ ಆ ನಿಲುವಂಗಿಗಳ ಮೇಲೆ ಯಜ್ಞದ ಪಶುವಿನ ರಕ್ತವು ಚಿಮುಕಿಸಲ್ಪಡುತ್ತಿತ್ತು. That may seem like strange to us. ಅದು ನಮಗೆ ವಿಚಿತ್ರವಾಗಿ ಕಾಣಿಸಬಹುದು. The atoning blood of Christ may not be appealing to people, but it is a necessity. ಅನೇಕ ಜನರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಪ್ರಾಯಶ್ಚಿತ್ತ ರಕ್ತವು ಒಪ್ಪಿಗೆ ಆಗದೆ ಇರಬಹುದು, ಆದರೆ ಅದು ದೇವರಿಗೆ ಬೇಕಾಗಿರುವಂತಹ ಒಂದು ಅವಶ್ಯಕತೆ ಆಗಿದೆ. Without the shedding of blood, there is no remission of sin. ಯಾಕಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ. The waved breast of that animal, breast that speaks about the affection for us or the heart. ಆ ಟಗರಿನ ಆ ನಿವಾಳಿಸಲ್ಪಡುತ್ತಿದ್ದಂತಹ ಆ ಎದೆಯ ಭಾಗವು ಅದು ನಮ್ಮ ಹೃದಯಗಳು ಕರ್ತನಿಗೆ ಮೆಚ್ಚುಗೆ ಆಗಿರಬೇಕು ಎಂಬುದನ್ನ ಅದು ಸೂಚಿಸುತ್ತದೆ. The shoulder speaks of the power. ಮತ್ತು ಅದರ ತೊಡೆಯ ಭಾಗವು ಅದು ಅದರ ಶಕ್ತಿಯನ್ನ ನಮಗೆ ಸೂಚಿಸುತ್ತದೆ. The Lord Jesus Christ carries us on his heart and on his shoulder. He, as our great high priest, he carries us on his breast, on his heart. ಆತನು ಶ್ರೇಷ್ಠ ಮಹಾಯಾಜಕನಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ತನ್ನ ಹೃದಯದ ಮೇಲೆ ಮತ್ತು ತನ್ನ ಹೆಗಲ ಮೇಲೆ ನಮ್ಮನ್ನು ಹೊತ್ತಿಕೊಳ್ಳುತ್ತಾನೆ. And as our great shepherd, he carries us on his shoulder. ಮತ್ತು ಆತನು ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿ ಶ್ರೇಷ್ಠ ಕುರುಬನಾಗಿ ನಮ್ಮನ್ನ ತನ್ನ ಹೆಗಲಿನ ಮೇಲೆ ಹೊತ್ತುಕೊಳ್ಳುತ್ತಾನೆ. Remember how that lamb that was lost, how that shepherd went, and when he found it, he carried it on his shoulder. ಆ ಕಳೆದು ಹೋದಂತಹ ಕುರಿಯನ್ನ ಆ ಕುರುಬನು ಹೇಗೆ ಹೆಗಲಿನ ಮೇಲೆ ಹೊತ್ತುಕೊಂಡು ಬಂದನು ಎಂಬುದನ್ನ ಜ್ಞಾಪಕ ಮಾಡಿಕೊಳ್ಳಿರಿ. His affection for us, his power on our behalf are seen by this breast and shoulder. ಮತ್ತು ಆತನಿಗೆ ನಮ್ಮ ಮೇಲೆ ಇರುವಂತಹ ಪ್ರೀತಿ ಮತ್ತು ಆತನು ತನ್ನ ಬಲದಿಂದ ನಮ್ಮನ್ನ ಕಾಯುತ್ತಾನೆ ಎಂಬಂತದನ್ನ ಈ ಒಂದು ಎದೆಯ ಭಾಗವು ಮತ್ತು ಆ ಟಗರಿನ ತೊಡೆಯ ಭಾಗವು ನಮಗೆ ಸೂಚಿಸುವಂತದ್ದಾಗಿದೆ. The good shepherd who gave his life for us. ಆತನು ಒಳ್ಳೆಯ ಕುರುಬನಾಗಿ ತನ್ನ ಪ್ರಾಣವನ್ನು ನಮಗಾಗಿ ಕೊಟ್ಟನು. He is a great shepherd who is leading us today. ಆತನು ಶ್ರೇಷ್ಠ ಕುರುಬನಾಗಿ ನಮ್ಮನ್ನ ಇಂದು ನಡೆಸುತ್ತಿದ್ದಾನೆ. Very soon he will come as take us as the chief shepherd. ಮತ್ತು ಆತನು ಹಿರಿಯ ಕುರುಬನಾಗಿ ನಮ್ಮನ್ನ ಇನ್ನೇನು ಬಂದು ಕರೆದುಕೊಂಡು ಹೋಗುತ್ತಾನೆ. Wonderful truths that we can learn from this, even though it may not be a very pleasant reading. ಈ ಒಂದು ಅಧ್ಯಾಯದ ಮೂಲಕ ನಾವು ಕಲಿತುಕೊಂಡಂತಹ ಸುಂದರ ಸತ್ಯಾಂಶಗಳು ಇದಾಗಿವೆ. ನಾವು ಇದನ್ನು ಓದುವುದರಲ್ಲಿ ಇಷ್ಟಪಡದೆ ಹೋದರು.
May God speak to our heart about a wonderful person of Jesus Christ and what he has done for us. ನಮ್ಮ ಕರ್ತನು ಈ ವಾಕ್ಯ ಭಾಗಗಳ ಮೂಲಕ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಮಾಡಿದಂತಹ ಕಾರ್ಯಗಳ ಕುರಿತಾಗಿ ನಮ್ಮೊಟ್ಟಿಗೆ ಮಾತನಾಡಲಿ. I have a few minutes left, but I'm going to close it now and let us meditate on Calvary. And next week when we go to remember our Lord, these thoughts may be fresh, that his offering may be fresh in our mind when we remember him. ಇನ್ನು ಕೆಲವು ನಿಮಿಷಗಳು ಇದ್ದರೂ ಸಹ ನಾನು ಇಲ್ಲಿಗೆ ನನ್ನ ಅಧ್ಯಯನವನ್ನು ಮುಗಿಸುತ್ತೇನೆ. ನಾವು ಮುಂದಿನ ಭಾನುವಾರ ಕರ್ತನ ಮೇಜಿಗೆ ಕೂಡಿ ಬರುವುದಕ್ಕಿಂತ ಮುಂಚೆ ನಾವು ಕಲಿತಂತಹ ಈ ಸತ್ಯಾಂಶಗಳನ್ನ ಮನನ ಮಾಡಿ ಅಧ್ಯಯನ ಮಾಡಿ ನಾವು ಅದನ್ನ ನೆನೆಸಿಕೊಂಡವರಾಗಿ ಮೇಜಿಗೆ ಕೂಡಿ ಬರೋಣ. May Calvary be always fresh in our mind, in our heart. ಆ ಕಲ್ವಾರಿಯ ಆ ಯಜ್ಞವು ಯಾವಾಗಲೂ ನಮ್ಮ ಹೃದಯಗಳಲ್ಲಿ ನಮ್ಮ ಮನಸ್ಸುಗಳಲ್ಲಿ ಹಸಿರಾಗಿರಲಿ. Thank you very much for joining and listening.